morning students. Today previous class ಒಳಗ ನಾವೇನ್ ಡಿಸ್ಕಸ್ ಮಾಡಿದ್ವಿ ಸೆಲ್ ದ ಯೂನಿಟ್ ಆಫ್ ಲೈಫ್ ಅನ್ನ ನೋಡಿದ್ವಿ. ಅವಾಗ ಏನ್ ಮಾಡಿದ್ವಿ ನಾವು ಒಂದೊಂದು ಆರ್ಗಾನ್ಯಲ್ಸ್ ಅನ್ನ ಏನ್ ಮಾಡಾಕ್ತಿವಿ ಡಿಸ್ಕಸ್ ಮಾಡಾಕ್ತಿವಿ. ಟುಡೇ ಕ್ಲಾಸ್ ಈಸ್ ಅಬೌಟ್ ದಿ ಲೈಸೋಸೋಮ್ಸ್. ಫಸ್ಟ್ ಆಫ್ ಆಲ್ ಇಂಟ್ರೊಡಕ್ಷನ್ ಆಫ್ ದಿ ಲೈಸೋಸೋಮ್ಸ್ ಅಂದ್ರೆ ಫಸ್ಟ್ ಏನ್ ಮಾಡೋಣ ನಾವು ಬೇಸಿಕ್ ಅನ್ನ ತಿಳ್ಕೊಳ್ಳೋಣ. First it is the lysosome. Lysosome it is discovered by the Christian D. Dewey. Christian D. Dewey ಅನ್ನೋ ಸೈಂಟಿಸ್ಟ್ ಏನ್ ಮಾಡ್ತಾನ್ರಿ ಇಲ್ಲಿ ಲೈಸೋಸೋಮ್ ಅನ್ನ ಏನ್ ಮಾಡ್ತಾರ ಡಿಸ್ಕವರ್ ಮಾಡ್ತಾರ. In lysosome is discovered in the liver cells. ಅಂದ್ರ ಇವ್ರು ಏನ್ ಮಾಡ್ತಾರ ಕ್ರಿಶ್ಚಿಯನ್ ಡಿ ಡ್ಯೂ ಅನ್ನೋ ಸೈಂಟಿಸ್ಟ್ ಏನ್ ಮಾಡ್ತಾರ ಲೈಸೋಸೋಮ್ ಅನ್ನ ಡಿಸ್ಕವರ್ ಮಾಡ್ತಾರ. ಎದರೊಳಗ ಅಬ್ಸರ್ವ್ ಮಾಡ್ತಾರಪ್ಪ ಅಂತಂದ್ರ ಲಿವರ್ ಸೆಲ್ಸ್. ಲಿವರ್ ಸೆಲ್ಸ್ ಒಳಗೆ ಏನ್ ಮಾಡ್ತಾರ ಲೈಸೋಸೋಮ್ ಅನ್ನು ಇವ್ರು ಏನ್ ಮಾಡ್ತಾರ ಫಸ್ಟ್ ಟೈಮ್ ಅಬ್ಸರ್ವ್ ಮಾಡ್ತಾರ. ನೆಕ್ಸ್ಟ್ ಇಟ್ ಈಸ್ ಫೌಂಡ್ ಇನ್ ದಿ ಯೂಕ್ಯಾರಿಯೋಟಿಕ್ ಸೆಲ್. ಈ ಲೈಸೋಸೋಮ್ಸ್ ಯಾವಾಗ ಎಲ್ಲಿ ಪ್ರೆಸೆಂಟ್ ಇರ್ತಾವ್ರಿ ಯೂಕ್ಯಾರಿಯೋಟಿಕ್ ಸೆಲ್ ಒಳಗೆ ಏನ್ ಇರ್ತಾವ ಪ್ರೆಸೆಂಟ್ ಇರ್ತಾವ. ಪ್ರೊಕ್ಯಾರಿಯೋಟಿಕ್ ಸೆಲ್ ಒಳಗ ಇರಬಹುದು ಇರ್ಲಿಕ್ಕಿಲ್ಲ ನಲ್ಲಂತೂ ಇರೋದಿಲ್ಲ. ನೆಕ್ಸ್ಟ್ ಇಟ್ ಈಸ್ ಎಕ್ಸೆಪ್ಟ್ ಯೂಕ್ಯಾರಿಯೋಟಿಕ್ ಸೆಲ್ ಒಳಗ ಲೈಸೋಸೋಮ್ಸ್ ಪ್ರೆಸೆಂಟ್ ಇರ್ತಾವ ಬಟ್ ಎಕ್ಸೆಪ್ಟ್ ಎದ್ರೊಳಗೆ ಇರೋದಿಲ್ಲಪ್ಪ ಅಂತಂದ್ರ ಸಮ್ ಫಂಗೈ ಈಸ್ಟ್ ಅಂಡ್ ನ್ಯೂರೋಸ್ಪೋರಾ. ಈಸ್ಟ್ ಮತ್ತೆ ಏನ್ರಿ ನ್ಯೂರೋಸ್ಪೋರಾ ಒಳಗೆ ಏನಿರ್ತೈತಿ ಈಗ ಆಬ್ಸೆಂಟ್ ಅಂದ್ರೆ ಲೈಸೋಸೋಮ್ ಇರ್ತಾವ ಆಬ್ಸೆಂಟ್ ಇರ್ತಾವ. ನೆಕ್ಸ್ಟ್ ಪ್ರೊಟಿಸ್ಟಾ ಎಕ್ಸಾಂಪಲ್ ಇಸ್ ಯುಗ್ಲಿನಾ. ಯುಗ್ಲಿನಾ ಒಳಗೂ ಏನ ಲೈಸೋಸೋಮ್ ಆಬ್ಸೆಂಟ್ ಇರ್ತಾವ. ನೆಕ್ಸ್ಟ್ ಮೆರಿಸ್ಟೆಮೆಟಿಕ್ ಸೆಲ್ಸ್. ಮೆರಿಸ್ಟೆಮೆಟಿಕ್ ಸೆಲ್ಸ್ ಒಳಗೂ ಏನಿರ್ತಾವ ಆಬ್ಸೆಂಟ್ ಇರ್ತಾವ. ನೆಕ್ಸ್ಟ್ ಮ್ಯಾಚೂರ್ ಮ್ಯಾಮಲಿಯನ್ ಆರ್ಬಿಸಿಸ್ ಒಳಗೂ ಏನಿರ್ತಾವ ಲೈಸೋಸೋಮ್ಸ್ ಏನಿರ್ತಾವ್ರಿ ಆಬ್ಸೆಂಟ್ ಇರ್ತಾವ. ನೆಕ್ಸ್ಟ್ ನಂಬರ್ ಆಫ್ ಲೈಸೋಸೋಮ್ ಅಂದ್ರ ಲೈಸೋಸೋಮ್ ಎಷ್ಟು ಪ್ರೆಸೆಂಟ್ ಅದಾವ ಅಂತಂದ್ರ ಇಟ್ ಈಸ್ ಡಿಪೆಂಡ್ ಆನ್ ದಿ ಆಕ್ಟಿವಿಟಿ ಆಫ್ ಸೆಲ್. ಅಂದ್ರ ಎದ್ರ ಮೇಲೆ ಡಿಪೆಂಡ್ ಇರ್ತಾವ ನಂಬರ್ ಆಫ್ ಲೈಸೋಸೋಮ್ಸ್ ಆಕ್ಟಿವಿಟಿ ಆಫ್ ಸೆಲ್. ಸೆಲ್ ದ ಆಕ್ಟಿವಿಟಿ ಮೇಲೆ ಏನಿರ್ತಾವ್ರಿ ಅವ ಡಿಪೆಂಡ್ ಆಗಿರ್ತಾವ. ನೆಕ್ಸ್ಟ್ ಆಕ್ಟಿವಿಟಿ ಜಾಸ್ತಿ ಇತ್ತು ಅಂದ್ರ ಲೈಸೋಸೋಮ್ ಜಾಸ್ತಿ ಮೋರ್ ನಂಬರ್ ಆಫ್ ಲೈಸೋಸೋಮ್ಸ್ ಆರ್ ಪ್ರೆಸೆಂಟ್ ಇನ್ ದಿ ಸೆಲ್. ಆಕ್ಟಿವಿಟಿ ಈಸ್ ಲೆಸ್ ಅಂದ್ರ ಅನ್ಆಕ್ಟಿವ್ ಅಥವಾ ಏನ್ರಿ ಆಕ್ಟಿವಿಟಿ ಲೆಸ್ ಇತ್ತಂದ್ರ ನಂಬರ್ ಆಫ್ ಲೈಸೋಸೋಮ್ಸ್ ಏನಿರ್ತಾವ್ರಿ ಅದರೊಳಗ ಕಮ್ಮಿ ಇರ್ತಾವ. ನೆಕ್ಸ್ಟ್ ಶೇಪ್ ಆಫ್ ದಿ ಲೈಸೋಸೋಮ್. ಲೈಸೋಸೋಮ್ ಶೇಪ್ ಹೆಂಗಿರ್ತೈತ್ರಿ ಯಾವಾಗೂ ಸ್ಪೆರಿಕಲ್ ಇನ್ ಶೇಪ್. ನಿಮಗೆ ಗೊತ್ತೈತಿ ಲೈಸೋಸೋಮ್ಸ್ ಹೆಂಗಿರ್ತಾವ್ರಿ ಈ ತರ ಇರ್ತಾವ ಇಲ್ಲಿ ಶೇಪ್ ಪ್ರೆಸೆಂಟ್ ಇರ್ತಾವ. ಲೈಸೋಸೋಮ್ಸ್ ಆರ್ ಕಾಮನ್ ಇನ್ ಶೇಪ್ ಆಫ್ ದಿ ಸ್ಪೆರಿಕಲ್ ಶೇಪ್ ಒಳಗೆ ಏನಿರ್ತಾವ ಪ್ರೆಸೆಂಟ್ ಇರ್ತಾವ. ನೆಕ್ಸ್ಟ್ ಯೂಕ್ಯಾರಿಯೋಟಿಕ್ ಒಳಗೆ ಏನಿರ್ತಾವ್ರಿ ಇವ ಲೈಸೋಸೋಮ್ಸ್ ಪ್ರೆಸೆಂಟ್ ಇರ್ತಾವ. ಇದನ್ನ ಡಿಸ್ಕವರ್ ಮಾಡಿದವರು ಯಾರ ಕ್ರಿಶ್ಚಿಯನ್ ಡಿ ಡ್ಯೂ. ಅವ್ರು ಫಸ್ಟ್ ಟೈಮ್ ಎಲ್ಲಿ ಅಬ್ಸರ್ವ್ ಮಾಡ್ತಾರೆ ಲೈಸೋಸೋಮ್ಸ್ ಅನ್ನ ಲಿವರ್ ಸೆಲ್ಸ್. ಲಿವರ್ ಸೆಲ್ಸ್ ಒಳಗೆ ಏನ್ ಮಾಡ್ತಾರ ಫಸ್ಟ್ ಟೈಮ್ ಏನ್ ಮಾಡ್ತಾರ ಲೈಸೋಸೋಮ್ ಅನ್ನ ಅಬ್ಸರ್ವ್ ಮಾಡ್ತಾರ. ನೆಕ್ಸ್ಟ್ ಕಾನ್ಸೆಪ್ಟ್ ಇಟ್ ಈಸ್ ಟೈಪ್ಸ್ ಆಫ್ ದಿ ಲೈಸೋಸೋಮ್. ಲೈಸೋಸೋಮ್ ಒಳಗೆ ಏನ್ರಿ 4 ಟೈಪ್ಸ್ ಬರ್ತಾವ. ಇಟ್ ಈಸ್ ಬೇಸ್ಡ್ ಆನ್ ದಿ ನೇಚರ್ ಆಫ್ ದಿ ಮ್ಯಾಟ್ರಿಕ್ಸ್. ಅಂದ್ರ ಲೈಸೋಸೋಮ್ ಏನಿರ್ತಾವ್ರಿ ಸ್ಪೆರಿಕಲ್ ಶೇಪ್ ಇರ್ತಾವ ಅದರೊಳಗೆ ಏನ್ರಿ ಲಿಕ್ವಿಡ್ ಲೈಕ್ ಸ್ಟ್ರಕ್ಚರ್ ಪ್ರೆಸೆಂಟ್ ಇರ್ತೈತಿ. ಅದಕ್ಕೆ ನಾವೇನಂತ ಕರಿತೀವಿ ಮ್ಯಾಟ್ರಿಕ್ಸ್ ಅಂತ ಹೇಳಿ ಏನ್ ಮಾಡ್ತೀವಿ ಕರಿತೀವಿ. ಆ ಮ್ಯಾಟ್ರಿಕ್ಸ್ ಬೇಸ್ಡ್ ಮೇಲೆ ಏನ್ ಮಾಡ್ತೀವಿ ನಾವು 4 ಟೈಪ್ಸ್ ಅನ್ನ ಏನ್ ಮಾಡ್ತೀವಿ ಇದ್ರೊಳಗೆ ನಾವು ಕ್ಯಾಟಗರೀಸ್ ಮಾಡ್ತೀವಿ ಆರ್ ಡಿವೈಡ್ ಮಾಡ್ತೀವಿ. ಫಸ್ಟ್ ಪ್ರೈಮರಿ ಲೈಸೋಸೋಮ್ಸ್. ಪ್ರೈಮರಿ ಲೈಸೋಸೋಮ್ಸ್ ಇಟ್ ಈಸ್ ಆಕ್ಟಿವೇಟೆಡ್ ಇನ್ ದಿ ಹೈಡ್ರೋಲೈಟಿಕ್ ಎಂಜೈಮ್. ಅಂದ್ರೆ ಇಲ್ಲಿ ಹೈಡ್ರೋಲೈಟಿಕ್ ಎಂಜೈಮ್ ಒಳಗೆ ಏನಾಗಿರ್ತೈತಿ ಇದ ಆಕ್ಟಿವ್ ಆಗಿರ್ತೈತಿ. ಯಾವ್ದ್ರಿ ಪ್ರೈಮರಿ ಲೈಸೋಸೋಮ್. ನೆಕ್ಸ್ಟ್ ಸೆಕೆಂಡರಿ ಲೈಸೋಸೋಮ್ ಇಟ್ ಈಸ್ ಆಕ್ಟಿವೇಟೆಡ್ ಇನ್ ದಿ ಎಂಜೈಮ್ಸ್. ಇದೇನಾಗಿರ್ತೈತಿ ಎಂಜೈಮ್ಸ್ ಒಳಗೆ ಏನಾಗಿರ್ತೈತಿ ಆಕ್ಟಿವ್ ಆಗಿರ್ತೈತಿ. ನೆಕ್ಸ್ಟ್ ಟರ್ಷರಿ ಲೈಸೋಸೋಮ್. ಟರ್ಷರಿ ಲೈಸೋಸೋಮ್ ಇಟ್ ಈಸ್ ಡೈಜೆಸ್ಟೆಡ್ ಇನ್ ದಿ ಇಂಟ್ರಾಸೆಲ್ಯುಲರ್ ಸ್ಪೇಸ್. ಹೌದ್ರಿ ಇದೇನಾಗಿರ್ತೈತಿ ಡೈಜೆಸ್ಟೆಡ್ in intracellular ಸ್ಪೇಸ್ ಒಳಗೆ ಏನಾಗಿರ್ತೈತಿ ಇದ ಡೈಜೆಸ್ಟೆಡ್ ಆಗಿರ್ತೈತಿ. ನೆಕ್ಸ್ಟ್ ನಾ ಇಲ್ಲಿ ಲಾಸ್ಟ್ ಏನ್ ಬರ್ದೇನ್ರಿ ಆಟೋಫಾಗೋಸೋಮ್ಸ್ ಅಥವಾ ಇನ್ನೊಂದು ಏನ್ ಕರಿತೀವಿ ನಾವು ಇದಕ್ಕ ಆಟೋಲೈಸೋಸೋಮ್ಸ್ ಅಂತ ಹೇಳಿ ಕರಿತೀವಿ. ಆಟೋಫಾಗೋಸೋಮ್ಸ್ ಆಟೋಲೈಸೋಸೋಮ್ಸ್ these are undigested material. undigested material ಇವೇನ್ರಿ undigested ಅಂದ್ರೆ ಡೈಜೆಸ್ಟ್ ಆಗಿ ಏನ್ ಮಟೀರಿಯಲ್ ಉಳಿದಿಲ್ಲ ಅದರೊಳಗೆ ಏನಾಗ್ತಾವ್ರಿ ಇವ ಆಟೋಲೈಸೋಸೋಮ್ಸ್ ಅಥವಾ ಆಟೋಫಾಗೋಸೋಮ್ಸ್ ಏನಾಗಿರ್ತಾವ್ರಿ ಪ್ರೆಸೆಂಟ್ ಇರ್ತಾವ. ನಿಮಗೆ ಇಲ್ಲಿ ಎಕ್ಸಾಂಪಲ್ ಹೇಳ್ಬೇಕಂತಂದ್ರ ದಿಸ್ ಈಸ್ ದಿ ಲೈಸೋಸೋಮ್. ಇದೇನ್ರಿ ಲೈಸೋಸೋಮ್. ನೆಕ್ಸ್ಟ್ ಇದ್ರೊಳಗೆ ನಾವು ಡಿವೈಡ್ ಮಾಡ್ತೀವಿ. ಇಲ್ಲೊಂದು ಲೈಸೋಸೋಮ್ ಬರ್ತೈತ್ರಿ
ಓಕೆ ನೆಕ್ಸ್ಟ್ ಇಲ್ಲಿ ಏನ್ ಬರ್ತೈತಿ ಇದ ಎಂಡೋಸೈಟೋಸಿಸ್. ಎಂಡೋಸೈಟೋಸಿಸ್ ಒಳಗ್ರಿ ಇದಕ್ಕ ಇದೇನ್ರಿ ಫುಡ್ ವ್ಯಾಕ್ಯೂಲ್. ಇದರೊಳಗ ಒಂದು ಸ್ಮಾಲ್ ವ್ಯಾಕ್ಯೂಲ್ ಬರ್ತೈತಿ. ಇದೇನ್ರಿ ಫುಡ್ ವ್ಯಾಕ್ಯೂಲ್. ನೆಕ್ಸ್ಟ್ ಈ ಲೈಸೋಸೋಮ್ ಪ್ರೈಮರಿ ಲೈಸೋಸೋಮ್. This is a primary lysosome. Primary lysosome is attached to the food vacuole. Food vacuole ಗೆ ಬಂದ ಏನಾಗ್ತೈತ್ರಿ ಇದ ಅಟ್ಯಾಚ್ಮೆಂಟ್ ಆಗ್ತೈತಿ. ಅಟ್ಯಾಚ್ಮೆಂಟ್ ಆಗನ ಇಲ್ಲಿ ಏನ್ ಫಾರ್ಮೇಷನ್ ಆಗ್ತೈತಿ ಅಂದ್ರ ಸೆಕೆಂಡರಿ ಲೈಸೋಸೋಮ್. ಸೆಕೆಂಡರಿ ಲೈಸೋಸೋಮ್ ಏನಾಗ್ತೈತ್ರಿ ಫಾರ್ಮೇಷನ್ ಆಗ್ತೈತಿ. This is a secondary lysosome. Secondary lysosome formation ಆಗಿ ಏನಾಗ್ತೈತ್ರಿ ಇಲ್ಲಿ ನೆಕ್ಸ್ಟ್ ಸೆಕೆಂಡರಿ ಆಗಿಂದ ಟರ್ಷರಿ. ಟರ್ಷರಿ ಒಳಗೆ ಏನಾಗ್ತೈತ್ರಿ ಈ ತರ ಏನಾಗ್ತೈತ್ರಿ ಫಾರ್ಮೇಷನ್ ಸ್ಟಾರ್ಟ್ ಆಗ್ತೈತಿ. ಇದೆಲ್ಲ ಏನ ಡೈಜೆಸ್ಟೆಡ್ ಮಟೀರಿಯಲ್. ನೆಕ್ಸ್ಟ್ ಇದೇನ್ ಅನ್ವಾಂಟೆಡ್ ಅಂಡ್ ಓಡ್ದಿರ್ತೈತಲ್ರಿ ಇದಕ್ಕೆ ಏನಂತೀವ್ರಿ ನಾವ ಇಲ್ಲಿ ಆ ಟರ್ಷರಿ ಲೈಸೋಸೋಮ್ ಅಂತ ಹೇಳಿ ಏನ್ ಮಾಡ್ತೀವಿ ಮೆನ್ಷನ್ ಮಾಡ್ತೀವಿ. ದಿಸ್ ಈಸ್ ದಿ ಟರ್ಷರಿ lysosomes. Tertiary lysosomes or autophagus ಅಂತ ಹೇಳಿ ಏನ್ ಮಾಡ್ತೀವಿ ಇದಕ್ಕ ಕರಿತೀವಿ. ಫಸ್ಟ್ ಏನಾಗ್ತೈತ್ರಿ ಇದೊಂದೇನ ಲೈಸೋಸೋಮ್. ಲೈಸೋಸೋಮ್ ಏನಾಗ್ತೈತ್ರಿ ಡಿವೈಡ್ ಆಗ್ತೈತಿ. ಡಿವೈಡ್ ಆಗಿ ಏನಾಗ್ತೈತಿ ಪ್ರೈಮರಿ ಲೈಸೋಸೋಮ್. ನೆಕ್ಸ್ಟ್ ಇದೇನ್ರಿ ಫುಡ್ ವ್ಯಾಕ್ಯೂಲ್. ಹೌದ್ರಿ ಇದ ಎಂಡೋಸೈಟೋಸಿಸ್. ಇದಕ್ಕೆ ಇದು ಏನಾಗ್ತೈತ್ರಿ ಬಂದ ಅಟ್ಯಾಚ್ಮೆಂಟ್ ಆಗ್ತೈತಿ. ಅಟ್ಯಾಚ್ ಆಗನ ಇದು ಡಿವೈಡ್ ಆಗಿ ಏನಾಗ್ತೈತ್ರಿ ಸೆಕೆಂಡರಿ ಆಗ್ತೈತಿ. ಸೆಕೆಂಡರಿ ಆಗನ ಇದು ಡೈಜೆಸ್ಟೆಡ್ ಮಟೀರಿಯಲ್. This is the digested material. This is a digested material. Digested material. Next ಇದೇನು ಓದುತ್ತೈತಲ್ರಿ ಇದಕ್ಕೆ ನಾವ್ ಏನಂತ ಕರಿತೀವಿ ಇದ ಆಟೋಫಾಗೋಸೋಮ್ಸ್ ಅಥವಾ ಏನಂತ ಕರಿತೀವಿ ಟರ್ಷರಿ ಲೈಸೋಸೋಮ್ಸ್ ಅಂತ ಏನ್ ಮಾಡ್ತೀವಿ ಕರಿತೀವಿ. ಇದೇನ್ರಿ ಪ್ರೋಸೆಸ್. This is about the basic of the ಏನ್ರಿ ದ ಲೈಸೋಸೋಮ್ ಬಗ್ಗೆ ನಿಮಗೆ ಕೇಳಿದ್ರೆ ಏನ್ ಬರಿಬೇಕು ನೀವು ಅದನ್ನ ಡಿಸ್ಕವರ್ ಮಾಡಿದವರು ಯಾರ. ನೆಕ್ಸ್ಟ್ ಅದು ಎಲ್ಲಿ ಪ್ರೆಸೆಂಟ್ ಇರ್ತೈತ್ರಿ ನಂಬರ್ ಆಫ್ ಲೈಸೋಸೋಮ್ಸ್ ಎಷ್ಟು ಇರ್ತಾವ ಆಮೇಲೆ ಎಕ್ಸೆಪ್ಟ್ ಅಂದ್ರೆ ಅಬ್ಸೆಂಟ್ ಎದ್ರೊಳಗ ಅದಾವು. ನೆಕ್ಸ್ಟ್ ಶೇಪ್ ಆಫ್ ದಿ ಲೈಸೋಸೋಮ್ಸ್. ನೆಕ್ಸ್ಟ್ ಏನ್ರಿ ಇಲ್ಲಿ ಏನ್ ಬರ್ತೈತಿ ಟೈಪ್ಸ್ ಆಫ್ ದಿ ಲೈಸೋಸೋಮ್. ಟೈಪ್ಸ್ ಆಫ್ ದಿ ಲೈಸೋಸೋಮ್ ಒಳಗೆ ಏನ್ರಿ ಇಲ್ಲಿ ಅದಕ್ಕೆ ನಾವು ಇದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಏನ್ರಿ ಇಟ್ ಈಸ್ ಅ ಸುಸೈಡ್ ಬ್ಯಾಗ್ ಅಂತ ಹೇಳಿ ಏನ್ ಮಾಡ್ತೀವಿ ನಾವು ಲೈಸೋಸೋಮ್ ಅನ್ನ ಕರಿತೀವಿ. ಲೈಸೋಸೋಮ್ಸ್ ಈಸ್ ಕಾಲ್ಡ್ ಆಸ್ ದಿ ಸುಸೈಡ್ ಬ್ಯಾಗ್ ಆಫ್ ದಿ ಸೆಲ್ ಅಂತ ಕರಿತೀವಿ. ಹೌದ್ರಿ ಸುಸೈಡ್ ಬ್ಯಾಗ್. Suicide bag of the cell. This is a important. Suicide bag ಅಂತ ಎದಕ್ಕೆ ಕರಿತೀವಿ digestion of internal structure. ಅಂದ್ರೆ internal structure ಒಳಗಿಂದ ಏನಾಗ್ತೈತಿ ಇದ ಡೈಜೆಸ್ಟ್ ಮಾಡ್ಕೋತೈತಿ ಲೈಸೋಸೋಮ್. ಅದಕ್ಕೆ ಏನಂತ ಕರಿತೀವಿ that's so called suicide bag of the cell. It is the lysosome. Next ಏನ್ ಬರ್ತೈತಿ ಇದ್ರೊಳಗ functions. Functions of the lysosome. ಲೈಸೋಸೋಮ್. ನೆಕ್ಸ್ಟ್ ಏನ್ರಿ ಇದ್ರ ಬಗ್ಗೆ ಗೊತ್ತಾಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕ ಇದ್ರ ಫಂಕ್ಷನ್ ಏನ್ರಿ ಹಂಗಂದ್ರ ಫಂಕ್ಷನ್ಸ್ ಆಫ್ ದಿ ಲೈಸೋಸೋಮ್. ಫಂಕ್ಷನ್ಸ್ ಆಫ್ ದಿ ಲೈಸೋಸೋಮ್. ನಿಮಗೆ ಏನ್ ಮಾಡ್ತಾರ್ರಿ ಯೂಶುವಲಿ ವಾಟ್ ಆರ್ ದಿ ಫಂಕ್ಷನ್ಸ್ ಆಫ್ ದಿ ಲೈಸೋಸೋಮ್ ಅಂತ ಕೇಳ್ತಾರ. ನೆಕ್ಸ್ಟ್ ರೈಟ್ ದಿ ಫಂಕ್ಷನ್ಸ್ ಆಫ್ ದಿ ಲೈಸೋಸೋಮ್ ಅಂತ ಏನ್ ಮಾಡ್ತಾರ್ರಿ ಕೇಳ್ತಾರ. ಫಸ್ಟ್ ಫಂಕ್ಷನ್ ಇಸ್ ದಿ ಹೆಟರೋ. ಫಸ್ಟ್ ಫಂಕ್ಷನ್ ಏನ್ರಿ ಇಲ್ಲಿ ಹೆಟರೋಫ್ಯಾಗಿ. ನೆಕ್ಸ್ಟ್ ದಿ ಆಟೋಫ್ಯಾಗಿ. ನೆಕ್ಸ್ಟ್ ಕಾರ್ಸಿನೋಜನ್ಸ್. ನೆಕ್ಸ್ಟ್ ಏನ್ ಬರ್ತೈತ್ರಿ ಇಲ್ಲಿ ಆಟೋಫ್ಯಾಗಿ. ನೆಕ್ಸ್ಟ್ destroyed carcinogens. Next last one is the defense. First heterophagy. ಅಂದ್ರೆ ಏನ್ರಿ digested food from outside. ಏನ್ ಮಾಡ್ತೈತ್ರಿ ಇದ ಫುಡ್ ಅನ್ನ ಏನ್ ಮಾಡ್ತೈತ್ರಿ ಡೈಜೆಸ್ಟ್ ಮಾಡ್ತೈತಿ. ಅದಕ್ಕೆ ಏನಂತ ಕರಿತೀವ್ರಿ ಹೆಟರೋ ಅಂದ್ರೆ ಏನ್ರಿ ಔಟ್ಸೈಡ್. ಅದಕ್ಕೆ ಏನಂತ ಕರಿತಾರ್ರಿ ಇದೇನ್ ಮಾಡ್ತೈತ್ರಿ ಫುಡ್ ಅನ್ನ ಔಟ್ಸೈಡ್ ಏನ್ ಮಾಡ್ತೈತ್ರಿ ಇದ ಡೈಜೆಸ್ಟ್ ಮಾಡ್ತೈತಿ. ಅದಕ್ಕೆ ಏನಂತ ಕರಿತೀವ್ರಿ ನಾವ ಹೆಟರೋಫ್ಯಾಗಿ ಅಂತ ಹೇಳಿ ಏನ್ ಮಾಡ್ತೀವಿ ಕರಿತೀವಿ. ದಿಸ್ ಈಸ್ ದಿ ಫಂಕ್ಷನ್ ಆಫ್ ದಿ ಲೈಸೋಸೋಮ್. ನೆಕ್ಸ್ಟ್ ಆಟೋಫ್ಯಾಗಿ ಏನ್ ಮಾಡ್ತೈತ್ರಿ ರಿಸರ್ವ್ ಫುಡ್ ಮಟೀರಿಯಲ್ ಅನ್ನ ಏನ್ ಮಾಡ್ತೈತ್ರಿ ಇದ ಡೈಜೆಸ್ಟ್ ಮಾಡ್ತೈತಿ. ಅದಕ್ಕೆ ಇದಕ್ಕೆ ಏನಂತ ಕರಿತೀವ್ರಿ ನಾವ ಆಟೋಫ್ಯಾಗಿ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಕಾರ್ಸಿನೋಜನ್ಸ್. destroy the carcinogens. What is mean by
the foreign material. Foreign material. This is the function of the lysosome. First function ಏನು ಹೇಳಿದ್ದೀನಿ ನಾನು heterophagy. Heterophagy ಅಂದ್ರೆ digestion of the internal structure of the outside the food. Outside ಅಂದ್ರೆ ಏನ್ರಿ outside ಒಳಗೆ ಏನು ಮಾಡ್ತೈತ್ರಿ ಇದು digestion ಮಾಡ್ತೈತಿ. ಅದಕ್ಕೆ ಏನಂತ ಕರಿತೀವಿ ನಾವು heterophagy ಅಂತ ಕರಿತೀವಿ. Next autophagy. Autophagy reserve food material ಅನ್ನ ಏನು ಮಾಡ್ತೈತ್ರಿ ಇದು digest ಮಾಡ್ತೈತಿ. ಅದಕ್ಕೆ ಏನಂತ ಕರಿತೀವಿ ನಾವು autophagy ಅಂತ ಕರಿತೀವಿ. Next function is the destroy the carcinogens. Cancer cells ಅನ್ನ ಏನು ಮಾಡ್ತೈತ್ರಿ living cells ಇಂದ ಏನು ಮಾಡ್ತೈತಿ destroy ಮಾಡ್ತೈತಿ. ಅದಕ್ಕೆ ಏನಂತ ಕರಿತೀವಿ carcinogens ಅಂತ ಕರಿತೀವಿ. Last function is the defense. Defense ಅಂದ್ರೆ engulf of the foreign material. Foreign material ಅನ್ನ ಏನು ಮಾಡ್ತೈತ್ರಿ ಇದು ನುಂಗ್ತೈತಿ. engulf ಅಂದ್ರೆ ಏನ್ರಿ absorb ಮಾಡ್ಕೊತೈತಿ. ಅದಕ್ಕೆ ಏನಂತ ಕರಿತೀವಿ ನಾವು engulf of the foreign material. This is all about the lysosomes. Next organelle comes into the next of the vacuoles. Next is the vacuole. Okay students, next organelle or next part is about the vacuoles. Vacuoles ಅಂದ್ರೆ ಏನ್ರಿ ಇದು large ಇರ್ತಾವ, next ಏನ small ಇರ್ತಾವ. Eukaryotic cell consist of the large vacuole, prokaryotic cells consist of the small vacuole. Vacuoles ಅಂತ ಹೇಳಿ ಎದಕ್ಕೆ ನೇಮ್ ಬಂತ್ರಿ ಇದಕ್ಕೆ ಅಂತಂದ್ರ vacuoles ಅಂದ್ರೆ ಏನ ವ್ಯಾಕಸ್. ಇದೇನ್ರಿ ಗ್ರೀಕ್ ಒಳಗ ವ್ಯಾಕಸ್ ಅಂತ ಕರಿತೀವಿ. ವ್ಯಾಕಸ್ ಅಂತಂದ್ರ ಎಂಟಿ, ಅದರೊಳಗೆ ಏನಿರೋದಿಲ್ಲ ಎಂಟಿ ಸ್ಪೇಸ್ ಇರ್ತೈತಿ. ಅದಕ್ಕೆ ಏನಂತ ಕರಿತೀವಿ ನಾವು vacuoles ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಇಟ್ ಕಂಟೇನ್ಸ್ ದಿ ವಾಟರ್ ಆರ್ ಲಿಕ್ವಿಡ್ ಸ್ಟ್ರಕ್ಚರ್. ಲಿಕ್ವಿಡ್ ಸ್ಟ್ರಕ್ಚರ್ ಅಥವಾ ವಾಟರ್ ಏನಿರ್ತೈತಿ ಇದ್ರೊಳಗ ಪ್ರೆಸೆಂಟ್ ಇರ್ತೈತಿ. ಎದ್ರೊಳಗ vacuoles ಒಳಗ. ನೆಕ್ಸ್ಟ್ ಇದೇನ್ ಬರ್ತೈತ್ರಿ ನನ್ನ ಟೋನೋಪ್ಲಾಸ್ಟ್. ಟೋನೋಪ್ಲಾಸ್ಟ್ ಅಂತಂದ್ರೆ ಏನ್ರಿ ಇಟ್ ಇಸ್ ಅ membrane bound structure. membrane bound structure. ಅದಕ್ಕೆ ಏನಂತ ಕರಿತೀವಿ ನಾವು ಇದಕ್ಕೆ ಟೋನೋಪ್ಲಾಸ್ಟ್ ಅಂತ ಹೇಳಿ ಕರಿತೀವಿ. This is about the vacuole. ಹೌದ್ರಿ, ಇದಕ್ಕೆ ಔಟರ್ ಮೆಂಬ್ರೇನ್ ಗೆ ಏನಂತ ಕರಿತೀವಿ ನಾವು ಟೋನೋಪ್ಲಾಸ್ಟ್ ಅಂತ ಹೇಳಿ ಏನ್ ಮಾಡ್ತೀವಿ ಕರಿತೀವಿ. membrane bound like structure. ಅದಕ್ಕೆ ಏನಂತ ಕರಿತೀವಿ ನಾವು ಟೋನೋಪ್ಲಾಸ್ಟ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಎನಿಮಲ್ ಸೆಲ್. ಎನಿಮಲ್ ಸೆಲ್ ಒಳಗ ಸ್ಮಾಲ್ ಏನ್ರಿ vacuoles ಏನಿರ್ತಾವ ಸ್ಮಾಲ್ ಇರ್ತಾವ. ಯಾಕಂದ್ರೆ ಎನಿಮಲ್ ಸೆಲ್ ಒಳಗ ಬಟ್ ಏನ್ರಿ ಮೋರ್ ಇನ್ ನಂಬರ್, ಜಾಸ್ತಿ ನಂಬರ್ ಏನಿರ್ತಾವ vacuoles ಪ್ರೆಸೆಂಟ್ ಇರ್ತಾವ. ಬಟ್ ಏನಿರ್ತಾವ್ರಿ ಸ್ಮಾಲ್ ಸೈಜ್ ಇರ್ತಾವ. ಅದ ಪ್ಲಾಂಟ್ ಸೆಲ್ ಒಳಗ ಲಾರ್ಜ್ vacuole ಪ್ರೆಸೆಂಟ್ ಇರ್ತೈತಿ. ಓನ್ಲಿ ಇನ್ ಒನ್ vacuole is present. ಎನಿಮಲ್ ಸೆಲ್ ಒಳಗ ಸ್ಮಾಲ್ ಇರ್ತಾವು, vacuoles ಮೋರ್ ಇನ್ ನಂಬರ್ ಪ್ರೆಸೆಂಟ್ ಇರ್ತಾವು. ಅದ ಪ್ಲಾಂಟ್ ಸೆಲ್ ಒಳಗ್ರಿ ಲೆಸ್ ಇನ್ ನಂಬರ್ ಇರ್ತಾವು, ಬಟ್ ಏನ್ರಿ ಲಾರ್ಜ್ ಸೈಜ್ ಇರ್ತಾವು. ನೆಕ್ಸ್ಟ್ ಇಟ್ ಈಸ್ ದೀಸ್ ಆರ್ ಅಬ್ಸೆಂಟ್. ಎದ್ರೊಳಗ ಅಬ್ಸೆಂಟ್ ಇರ್ತಾವ ಅಂತ ಮೆರಿಸ್ಟೆಮೆಟಿಕ್ ಸೆಲ್ ಒಳಗ. ನೆಕ್ಸ್ಟ್ ಬ್ಯಾಕ್ಟೀರಿಯಾ, ಮೈಕೋಪ್ಲಾಸ್ಮಾ. ಮೈಕೋಪ್ಲಾಸ್ಮಾ ನಾವ್ ಇನ್ನೊಂದು ಏನ್ ಕರಿತೀವ್ರಿ PPLO. Meristematic cell, bacteria and mycoplasma. Vacuoles are the absent. Vacuoles ಏನಿರ್ತಾವ್ರಿ ಇದ್ರೊಳಗ absent ಇರ್ತಾವ. Next sap vacuole. Sap vacuole ಅಂತಂದ್ರೆ ಏನು? It is filled with sap. Sap ಅಂದ್ರೆ ಏನ್ರಿ ಇಲ್ಲಿ ವಾಟರ್ ಪ್ಲಸ್ ಮಿನರಲ್ಸ್. ಸಾಲ್ಟ್, ಶುಗರ್ ಇವೆಲ್ಲ ಏನಿರ್ತಾವ್ರಿ ಪ್ರೆಸೆಂಟ್ ಇರ್ತಾವ. ಅದಕ್ಕೆ ಏನಂತ ಕರಿತೀವ್ರಿ ನಾವು ಸ್ಯಾಪ್ ಅಂತ ಹೇಳಿ ಕರಿತೀವಿ. ಸ್ಯಾಪ್ vacuole ಅಂದ್ರೆ ಏನ್ರಿ ಇಟ್ ಈಸ್ filled with the sap. ಸ್ಯಾಪ್ ಅಂದ್ರೆ ಇಟ್ ಕಂಟೈನ್ ದಿ ವಾಟರ್ ಮತ್ತೆ ಏನ್ರಿ ಮಿನರಲ್ಸ್, ಸಾಲ್ಟ್, ಶುಗರ್. ಇದ್ರೊಳಗೆ ಏನಾಗಿರ್ತೈತಿ ಅದ ಕಂಟೈನ್ ಇರ್ತೈತಿ. ನೆಕ್ಸ್ಟ್ ಈಸ್ ಅಬೌಟ್ ದಿ ಟೈಪ್ಸ್ ಆಫ್ ದಿ vacuoles. vacuoles ಒಳಗೆ ಏನಾಗಿರ್ತಾವ್ರಿ ಮತ್ತ ಟೈಪ್ಸ್ ಬರ್ತಾವ. ಯಾವ್ಯಾವ ಅಂತಂದ್ರ ಫಸ್ಟ್ ಒನ್ ಈಸ್ ದಿ ಫುಡ್ vacuole, gas vacuole or air vacuole ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ದಿ contractile vacuole. ಫುಡ್ vacuole ಒಳಗ ಸಾಲಿಡ್ ಫುಡ್ ಅಂಡ್ ಲಿಕ್ವಿಡ್ ಫುಡ್. ಸಾಲಿಡ್ ಫುಡ್ ಇಟ್ ಈಸ್ ದಿ ಅದಕ್ಕೆ ಏನಂತ ಕರಿತೀವಿ ನಾವಿಲ್ಲಿ ಸಾಲಿಡ್ ಫುಡ್ vacuole ಒಳಗ ಮತ್ತ ಎರಡು ಬರ್ತಾವ್ರಿ ಸಾಲಿಡ್. ನೆಕ್ಸ್ಟ್ ಒನ್ ಈಸ್ ದಿ ಲಿಕ್ವಿಡ್. ಸಾಲಿಡ್ ಅಂಡ್ ಲಿಕ್ವಿಡ್. ಸಾಲಿಡ್ ಇದಕ್ಕ ಫಾಗೋಸೋಮ್ಸ್ ಅಂತ ಹೇಳಿ ಕರಿತೀವಿ.
ಝೋಮ್ಸ್. ಲಿಕ್ವಿಡ್ ಇದ್ದಿದ್ದಕ್ಕ ಫೈನೋಝೋಮ್ಸ್, ಫೈನೋಝೋಮ್ಸ್, ಫಾಗೋಝೋಮ್ಸ್ ಅಂಡ್ ಫೈನೋಝೋಮ್ಸ್. ನೆಕ್ಸ್ಟ್ ಗ್ಯಾಸ್ ವ್ಯಾಕ್ಯೂಲ್. ಗ್ಯಾಸ್ ವ್ಯಾಕ್ಯೂಲ್ ಅದಕ್ಕೆ ಏನ್ರಿ ಏರ್ ವ್ಯಾಕ್ಯೂಲ್ ಅಂತ ಏನ್ ಮಾಡ್ತೀವಿ ನಾವು ಕರಿತೀವಿ. ಅಂದ್ರೆ ಏನ್ರಿ ಏರ್ ಅನ್ನ ಏನ್ ಮಾಡ್ತೈತಿ ಇದ ಪಾಸ್ ಮಾಡ್ತೈತಿ, ಅದಕ್ಕೆ ಏನಂತ ಕರಿತೀವಿ ಗ್ಯಾಸ್ ವ್ಯಾಕ್ಯೂಲ್. ನಿಮಗೆ ಇಂಪಾರ್ಟೆಂಟ್ ಅಂತ ಅಂದ್ರ ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್. Contractile vacuole, these vacuoles are present in the amoeba. These vacuoles are present in the amoeba. Amoeba ಒಳಗೇನ್ರಿ contractile vacuole ಇರ್ತೈತಿ. Why amoeba is called the contractile vacuole ಅಂತ ಏನ್ ಬರಬೇಕ್ರಿ? ಇದ್ರ ಫಂಕ್ಷನ್ ಏನ ಆಸ್ಮೋ ರೆಗ್ಯುಲೇಷನ್. ಆಸ್ಮೋ ರೆಗ್ಯುಲೇಷನ್ ಏನ್ರಿ ಇದ ಫಂಕ್ಷನ್ ಮಾಡ್ತೈತಿ. ನೆಕ್ಸ್ಟ್ ಎಕ್ಸ್ಕ್ರೀಷನ್. ಫಂಕ್ಷನ್ ಆಫ್ ದಿ ಏನ್ರಿ ಫಂಕ್ಷನ್ ಏನ್ರಿ ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ ಅಂತಂದ್ರ ಆಸ್ಮೋ ರೆಗ್ಯುಲೇಷನ್, ಆಸ್ಮೋ ರೆಗ್ಯುಲೇಷನ್ ಅಂಡ್ ಎಕ್ಸ್ಕ್ರೀಷನ್. ಆಸ್ಮೋ ರೆಗ್ಯುಲೇಷನ್ ನೆಕ್ಸ್ಟ್ ಏನ್ರಿ ಎಕ್ಸ್ಕ್ರೀಷನ್ ಏನ್ ಮಾಡ್ತೈತ್ರಿ ಇದ ಫಂಕ್ಷನ್. ನೆಕ್ಸ್ಟ್ ಅಮೀಬಾ, ನೆಕ್ಸ್ಟ್ ರೀ ಯುಗ್ಲಿನಾ. ಯುಗ್ಲಿನಾ is also contractile vacuole. Next ಇಲ್ಲಿ paramecium. Next is the paramecium. Paramecium, euglena, amoeba, these are called the contractile vacuole ಅಂತ ಹೇಳಿ ಕರಿತೀವಿ. Next is the phages. ಇದರೊಳಗೆ ಏನ್ರಿ phages ಬರ್ತಾವ. ಯಾವ phages ಅಂತಂದ್ರ systolic phase, diastolic phase. ಅಂದ್ರ systolic phase contraction. Next diastolic phase relaxation. ಅಂದ್ರೆ ಇದ್ರ ಎದ್ರಾಗ ಬರ್ತೈತ್ರಿ ಇದ ಸರ್ಕ್ಯುಲೇಷನ್. ಸರ್ಕ್ಯುಲೇಷನ್ ಹೇಳ್ಬೇಕಾದ್ರ ನಾನು ಸಿಸ್ಟೋಲಿಕ್ ಅಂದ್ರೆ ಏನ ಡಯಾಸ್ಟೋಲಿಕ್ ಅಂದ್ರೆ ಏನು ಅನ್ನೋದು ಏನ್ ಮಾಡ್ತೇನ್ರಿ ಡಿಟೇಲ್ ಆಗಿ ಹೇಳ್ತೇನೆ. ಇವಾಗ ಏನ್ರಿ ಸಿಸ್ಟೋಲಿಕ್ ಅಂದ್ರೆ ಏನ್ರಿ ಕಾಂಟ್ರಾಕ್ಷನ್, ಆಮೇಲೆ ಡಯಾಸ್ಟೋಲಿಕ್ ಅಂದ್ರೆ ರಿಲ್ಯಾಕ್ಸೇಷನ್ ಅಂತ ಹೇಳಿ ಏನ್ ಮಾಡ್ಬೇಕು ಇವಾಗ ತಿಳ್ಕೋಬೇಕು. ನೆಕ್ಸ್ಟ್ ನಾನು ಇಲ್ಲಿ ಏನ್ ಹೇಳಿದ್ನಿರಿ ಮೆರಿಸ್ಟಮ್ಯಾಟಿಕ್ ಸೆಲ್ ಒಳಗ ವ್ಯಾಕ್ಯೂಲ ಆಬ್ಸೆಂಟ್ ಇರ್ತೈತಿ. ಅದ ಯಾವ ರೀತಿ ಅಂತಂದ್ರ these are the vacuole. ಹೌದ್ರಿ, ಇದನ್ನ ನಾವು ಡಿವೈಡ್ ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿ elongated ಇದ ವ್ಯಾಕ್ಯೂಲ್ಸ್ ರೀ. ನೆಕ್ಸ್ಟ್ ಇಲ್ಲಿ ಏನಾಗ್ತೈತಿ ಇದ elongated ವ್ಯಾಕ್ಯೂಲ್ ಒಳಗ ಪ್ರೊಡ್ಯೂಸ್ ಆಗ್ತೈತಿ. ನೆಕ್ಸ್ಟ್ ಇಲ್ಲಿ ಏನ್ ಬರ್ತೈತಿ ಇಲ್ಲಿ ರೂಟ್ ಕ್ಯಾಪ್. ದಿಸ್ ಈಸ್ ದಿ ರೂಟ್ ಕ್ಯಾಪ್. ಇದಕ್ಕೆ ಏನಂತ ಕರಿತೀವಿ ನಾವು ಇಲ್ಲಿ ರೂಟ್ ಕ್ಯಾಪ್ ಅಂತ ಹೇಳಿ ಏನ್ ಮಾಡ್ತೀವಿ ಕರಿತೀವಿ. ದಿಸ್ ಈಸ್ ದಿ ರೂಟ್ ಕ್ಯಾಪ್. ರೂಟ್ ಕ್ಯಾಪ್ ಇದೇನ್ರಿ ಇಲ್ಲಿ ಮೆರಿಸ್ಟಮೆಟಿಕ್ cells. These are the meristematic cells. These are the meristematic cell. ಇದೇನ್ರಿ meristematic cell. ಆಮೇಲೆ this is the vacuole. ಇದೇನ್ರಿ vacuole. ಇದರೊಳಗೆ ಏನು ಪ್ರೆಸೆಂಟ್ ಇರುವುದಿಲ್ಲ. This is a empty in space. Next ಇದೇನಾಗ್ತೈತ್ರಿ ಡಿವೈಡ್ ಆಗ್ತೈತಿ. ಡಿವೈಡ್ ಆಗಿ two vacuoles ಆಗಿ ಏನಾಗ್ತೈತ್ರಿ ಇದ ಆಮೇಲೆ ಏನಾಗ್ತೈತಿ elongated. ಇದಕ್ಕೆ ನಾವ್ ಏನಂತ ಕರಿತೀವ್ರಿ ಸೆಲ್ elongation ಅಂತ ಹೇಳಿ ಮಾಡ್ತೀವಿ ಕರಿತೀವಿ. This is the cell elongation. ಮೇನ್ ಇದನ್ನ ಎದಕ್ಕೆ ತೋರಿಸಿನಪ್ಪ ಅಂತಂದ್ರ ಮೇನ್ ವ್ಯಾಕ್ಯೂಲ್ ಪ್ರೊಸೆಸ್ ಏನಂತಂದ್ರ ಯಾವ ಫಂಕ್ಷನ್ ಗೆ ಹೆಲ್ಪ್ ಮಾಡ್ತೈತ್ರಿ ಇದ ಸೆಲ್ elongation. This is the important. ಸೆಲ್ elongation ಮಾಡಕ್ಕೆ ಏನ್ ಮಾಡ್ತೈತ್ರಿ ವ್ಯಾಕ್ಯೂಲ್ ಹೆಲ್ಪ್ ಮಾಡ್ತೈತಿ. This is all about the vacuole. ಫಸ್ಟ್ ಏನ್ ಮಾಡಿದ್ರಿ ನೀವು ಯಾವ ಕಲಿತ್ರಿ ಲೈಸೋಸೋಮ್ ಕಲಿತ್ರಿ. ನೆಕ್ಸ್ಟ್ ಒನ್ ಇಸ್ ದ ವ್ಯಾಕ್ಯೂಲ್. ಲೈಸೋಸೋಮ್ ಏನ್ ಮಾಡ್ತ್ರಿ ಲೈಸೋಸೋಮ್ ಅನ್ನ ನಾವ ಯಾರು ಡಿಸ್ಕವರ್ ಮಾಡಿದರಿ ಕ್ರಿಸ್ಟಿಯನ್ ಡಿ ಡ್ಯೂ ಅನ್ನೋ ಸೈಂಟಿಸ್ಟ್ ಏನ್ ಮಾಡ್ತಾನ್ರಿ ಡಿಸ್ಕವರಿ ಮಾಡ್ತಾನ. ಅದರೊಳಗೂ ಏನ್ರಿ ಲೈಸೋಸೋಮ್ ಹೆಂಗ್ ಇರ್ತೈತ್ರಿ ಸ್ಪೆರಿಕಲ್ ಇನ್ ಶೇಪ್ ಇರ್ತೈತಿ. ನೆಕ್ಸ್ಟ್ ಮೆರಿಸ್ಟಮೆಟಿಕ್ ಸೆಲ್ ಒಳಗೂ ಅಬ್ಸೆಂಟ್ ಇರ್ತೈತಿ. ಮತ್ತೆ ಅದರೊಳಗ ಅಬ್ಸೆಂಟ್ ಇರ್ತೈತ್ರಿ ಮ್ಯಾಮಲಿಯನ್ ಮ್ಯಾಚೂರ್ ಮ್ಯಾಮಲಿಯನ್ ಆರ್ಬಿಸಿಸ್ ಒಳಗ. ನೆಕ್ಸ್ಟ್ ಪ್ರೋಟಿಸ್ಟಾ ಒಳಗ ಏನ್ ಇರ್ತೈತ್ರಿ ಅಬ್ಸೆಂಟ್ ಇರ್ತೈತಿ ಲೈಸೋಸೋಮ್.
ಸ್ಟ್ರಕ್ಚರ್ ಆಫ್ ಲೈಸೋಸೋಮ್ ಆಯ್ತು. ನೆಕ್ಸ್ಟ್ ಇಸ್ ದಿ ವ್ಯಾಕ್ಯೂಲ್. ನೆಕ್ಸ್ಟ್ ಏನ್ ಮಾಡ್ತೀವಿ ಈಗ ರಿಪೀಟ್ ಮಾಡ್ತೇನೆ ವ್ಯಾಕ್ಯೂಲ್ಸ್. ವ್ಯಾಕ್ಯೂಲ್ ವ್ಯಾಕ್ಯೂಲ್ ಅಂತ ಎದಕ್ಕೆ ಹೆಸರು ಬಂತಂದ್ರ ವ್ಯಾಕಸ್. ವ್ಯಾಕಸ್ ಅಂತಂದ್ರ ಗ್ರೀಕ್ ನೇಮ್ ರೀ ಅದು ವ್ಯಾಕಸ್. ವ್ಯಾಕಸ್ ಅಂತಂದ್ರ ಎಂಟಿ ಅಂದ್ರೆ ವ್ಯಾಕ್ಯೂಲ್ಸ್ ಒಳಗೆ ಏನಾಗಿರ್ತಿಲ್ರಿ ಎಂಟಿ ಸ್ಪೇಸ್ ಇರ್ತೈತಿ, ಏನು ಪ್ರೆಸೆಂಟ್ ಇರುವುದಿಲ್ಲ. ನೆಕ್ಸ್ಟ್ ಒನ್ ಇಸ್ ದಿ ನೆಕ್ಸ್ಟ್ ಅದರೊಳಗೆ ಏನ್ ಕಂಟೆಂಟ್ ಇರ್ತೈತಿ ಅಂತಂದ್ರ ಮೇನ್ಲಿ ವಾಟರ್ ಅಥವಾ ಏನ್ರಿ ಲಿಕ್ವಿಡ್ ಲೈಕ್ ಸ್ಟ್ರಕ್ಚರ್ ಏನಿರ್ತೈತಿ ಪ್ರೆಸೆಂಟ್ ಇರ್ತೈತಿ. ಮೇಡಮ್ ವ್ಯಾಕಸ್ ಅಂದ್ರೆ ಎಂಟಿ ಅಂತ ಹೇಳಿದ್ರ ಮತ್ತೆ ಇಲ್ಲೇನ ವಾಟರ್ ಮತ್ತ ಏನ ಲಿಕ್ವಿಡ್ ಲೈಕ್ ಸ್ಟ್ರಕ್ಚರ್ ಪ್ರೆಸೆಂಟ್ ಇರ್ತೈತಿ ಅಂತ ಹೇಳತಾರ ಅಂತ ಹೇಳ್ಬಾರ್ರಿ. ವ್ಯಾಕಸ್ ಅಂದ್ರ ಎಂಟಿ, ಮೇನ್ ಇದ ಎಂಟಿ ಇರ್ತೈತಿ. ಯಾವಾಗ ಸೆಲ್ಸ್ ಒಳಗೆ ಹೋಗ್ತೈತಲ್ಲ ಅವಾಗ ಏನಾಗ್ತೈತಿ ವಾಟರ್ ಏನಾಗ್ತೈತಿ ವ್ಯಾಕ್ಯೂಲ್ ಒಳಗೆ ಏನಾಗ್ತೈತಿ ಎಂಟ್ರಿ ಆಗ್ತೈತಿ. ನೆಕ್ಸ್ಟ್ ಇಸ್ ದಿ ಟೋನೋಪ್ಲಾಸ್ಟ್. ವಾಟ್ ಈಸ್ ಮೀನ್ ಬೈ ಟೋನೋಪ್ಲಾಸ್ಟ್ ಅಂತ ಕೇಳಿದ್ರ ಮೆಂಬ್ರೇನ್ ಬೌಂಡ್ ಸ್ಟ್ರಕ್ಚರ್. ದಿಸ್ ಈಸ್ ದಿ ಔಟರ್ ಮೆಂಬ್ರೇನ್ ಆಫ್ ದಿ ವ್ಯಾಕ್ಯೂಲ್ ಅಂತಾನು ನಾವ ಹೇಳ್ಬೋದ್ರಿ. ನೆಕ್ಸ್ಟ್ ಅನಿಮಲ್ ಸೆಲ್ ಒಳಗ ಸ್ಮಾಲ್ ಸೈಜ್ ಆಫ್ ವ್ಯಾಕ್ಯೂಲ್ ಪ್ರೆಸೆಂಟ್ ಇರ್ತಾವು. ನೆಕ್ಸ್ಟ್ ಮೋರ್ ನಂಬರ್ ಇನ್ ವ್ಯಾಕ್ಯೂಲ್ಸ್, ಜಾಸ್ತಿ ಇರ್ತಾವ ಬಟ್ ಸ್ಮಾಲ್ ಇರ್ತಾವ. ಪ್ಲಾಂಟ್ ಸೆಲ್ ಒಳಗ ಲಾರ್ಜ್ ಇರ್ತಾವ, ಲೆಸ್ ನಂಬರ್ ಆಫ್ ದಿ ವ್ಯಾಕ್ಯೂಲ್ಸ್ ಏನ್ ಇರ್ತಾವ್ರಿ ಪ್ರೆಸೆಂಟ್ ಇರ್ತಾವ. ನೆಕ್ಸ್ಟ್ ಇಸ್ ದಿ ಮೆರಿಸ್ಟಮ್ಯಾಟಿಕ್ ಸೆಲ್. ಬ್ಯಾಕ್ಟೀರಿಯಾ ಮೈಕೋಪ್ಲಾಸ್ಮಾ ಒಳಗೆ ಏನ್ರಿ ವ್ಯಾಕ್ಯೂಲ್ ಏನಾಗಿರ್ತೈತಿ ಆಬ್ಸೆಂಟ್ ಇರ್ತೈತಿ. ನೆಕ್ಸ್ಟ್ ಟೈಪ್ಸ್ ಆಫ್ ದಿ ವ್ಯಾಕ್ಯೂಲ್. ವ್ಯಾಕ್ಯೂಲ್ ಒಳಗೆ ನಾವ್ ಏನ್ ಮಾಡ್ತೀವ್ರಿ 3 ಟೈಪ್ಸ್ ಮಾಡ್ತೀವಿ. ಫುಡ್ ವ್ಯಾಕ್ಯೂಲ್, ಗ್ಯಾಸ್ ವ್ಯಾಕ್ಯೂಲ್, ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್. ಫುಡ್ ವ್ಯಾಕ್ಯೂಲ್ ಅಂದ್ರೆ ಏನ್ರಿ ಫುಡ್ ಅನ್ನ ಏನ್ ಮಾಡ್ತೈತಿ ಇದ ಸಿಕ್ರೇಷನ್ ಮಾಡ್ತೈತಿ. ಅದರೊಳಗೆ ಮತ್ತೆ ಏನ್ ಮಾಡ್ತೀವ್ರಿ 2 ಟೈಪ್ಸ್, ಸಾಲಿಡ್ ಲಿಕ್ವಿಡ್. ಸಾಲಿಡ್ ಅದಕ್ಕೆ ಏನಂತ ಕರಿತೀವಿ ಸಾಲಿಡ್ ಫುಡ್ ವ್ಯಾಕ್ಯೂಲ್ ಗೆ ಫ್ಯಾಗೋಸೋಮ್ಸ್ ಅಂತ ಕರಿತೀವಿ, ಲಿಕ್ವಿಡ್ ಗೆ ಪೈನೋಸೋಮ್ಸ್ ಅಂತ ಕರಿತೀವಿ ಅಥವಾ ಪಿನೋಸೋಮ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಗ್ಯಾಸ್ ವ್ಯಾಕ್ಯೂಲ್. ಲಾಸ್ಟ್ ಇಂಪಾರ್ಟೆಂಟ್ ಇಸ್ ದಿ ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್. ಕಾಂಟ್ರಾಕ್ಟ್
permeable. This is the selectively permeable. Next, ಇದರೊಳಗೆ ಏನ್ರಿ folding like inner membrane is compartment of the folding like structures. Inner membrane is the compartment of the folding like structures that is called the cristae. ಅದಕ್ಕೆ ಏನಂತ ಕರಿತೀವಿ ನಾವು folding like structure ಇರೋದಕ್ಕ cristae ಅಂತ ಹೇಳಿ ಏನ್ ಮಾಡ್ತೀವಿ ಕರಿತೀವಿ. Next, cristae inside present of the liquid like structure that is the matrix. That is the matrix. Matrix ಒಳಗೆ ಏನೇನ್ ಪ್ರೆಸೆಂಟ್ ಇರ್ತೈತೆ ಅಂತಂದ್ರ enzymes. Next, it is a help to the cellular respiration. Cellular respiration ಒಳಗೆ ಏನ್ ಮಾಡ್ತೈತ್ರಿ ಇದ ಹೆಲ್ಪ್ ಮಾಡ್ತೈತಿ. Next, divalent ions. Divalent ions ಯಾವ್ಯಾವ ಪ್ರೆಸೆಂಟ್ ಇರ್ತಾವ್ರಿ magnesium, manganese, next iron. Ions are the present. Next ಏನ್ರಿ ಇಲ್ಲಿ matrix ಆಯ್ತು. Next, ribosomes. These are the ribosomes. 70 yes ribosomes are present in the mitochondria. Mitochondria ಒಳಗೆ ಏನ್ರಿ 70 yes ribosome ಏನಿರ್ತೈತಿ present ಇರ್ತೈತಿ. Next is the ಇದೇನ್ರಿ ಸ್ಪೇಸ್ ಏನೈತೆ ಇದಕ್ಕೆ ಏನಂತ ಕರಿತೀವಿ ನಾವು perinuclear space. Perinuclear space ಅಂತ ಹೇಳಿ ಕರಿತೀವಿ. Next, circular DNA. This is the circular DNA. Circular DNA it consists of the C and G of nucleotides. C ಮತ್ತು G nucleotides ಏನಿರ್ತಾವ್ರಿ ಇದ್ರೊಳಗ present ಇರ್ತಾವ. Nucleotides. C ಮತ್ತು G nucleotides present ಇರ್ತಾವ. Nucleotides